ಇನ್ನು ಮೊದಲ ಹಂತದ ಚುನಾವಣೆ ಎಲ್ಲೆಲ್ಲಿ ನಡೆಯುತ್ತೆ, ಕಣದಲ್ಲಿ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಭಾರತದ ಮೊದಲ ಹಂತದ ಮತದಾನ. ಆಂಧ್ರ, ಅರುಣಾಚಲ, ಒರಿಸ್ಸಾ, ಸಿಕ್ಕಿಂ ವಿಧಾನಸಭೆಗೂ ಮತದಾನ. ಮೋದಿ ವರ್ಸಸ್ ಕಾಂಗ್ರೆಸ್ ಹಾಗೂ ಮಹಾಗಠಬಂಧನ್ ಸಮರ ಇಂದಿನಿಂದ ಅಧಿಕೃತವಾಗಿ ಶುರುವಾಗಲಿದೆ. ಇಂದು 20 ರಾಜ್ಯಗಳ 91 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಜೊತೆಗೆ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಒರಿಸ್ಸಾ, ಸಿಕ್ಕಿಂನಲ್ಲಿ ಲೋಕಸಭಾ ಕ್ಷೇತ್ರಗಳ ಜೊತೆ ವಿಧಾನಸಭೆಗೂ ಇವತ್ತು ಮತದಾನ ನಡೆಯುತ್ತಿದೆ. ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. 20 ರಾಜ್ಯ 91 ಲೋಕಸಭೆ ಕ್ಷೇತ್ರಗಳಲ್ಲಿ ಮತದಾನ. 1279 ಅಭ್ಯರ್ಥಿಗಳ ಹಣೆ ಬರಹ ಇಂದು ಸುಭದ್ರ. ಮಹಾಭಾರತದ ಮೊದಲ ಹಂತದ ಮತದಾನದಲ್ಲಿ 22 ರಾಜ್ಯಗಳ 91 ಕ್ಷೇತ್ರಗಳಿವೆ. ಒಟ್ಟು 1279 ಅಭ್ಯರ್ಥಿಗಳಿದ್ದು ಎಲ್ಲರ ಭವಿಷ್ಯ ಇಂದು ಮತಗಟ್ಟೆಯಲ್ಲಿ ಜನ ಬರೆಯಲಿದ್ದಾರೆ. ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಂತೆ ಮತಗಟ್ಟೆಗಳ ಬಾಗಿಲು ತೆಗೆಯಲಿದೆ. ತೆಲಂಗಾಣದ 17 ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದ್ದು 443 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಆಂಧ್ರದಲ್ಲಿ 25 ಕ್ಷೇತ್ರಗಳಲ್ಲಿ 319 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತಪೆಟ್ಟಿಗೆ ಸೇರಲಿದೆ. ಮಹಾರಾಷ್ಟ್ರದ 7 ಕ್ಷೇತ್ರಕ್ಕೆ 116 ಅಭ್ಯರ್ಥಿಗಳಿದ್ರೆ ಉತ್ತರ ಪ್ರದೇಶ 8 ಕ್ಷೇತ್ರದಲ್ಲಿ 96 ಕ್ಯಾಂಡಿಡೇಟ್ಗಳಿದ್ದಾರೆ. ಅಸ್ಸಾಂ 5 ಕ್ಷೇತ್ರದಲ್ಲಿ 41 ಅಭ್ಯರ್ಥಿಗಳು, ಬಿಹಾರ, ಒಡಿಶಾದಲ್ಲಿ 4 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಅರುಣಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮೇಘಾಲಯ, ಪಶ್ಚಿಮ ಬಂಗಾಳದಲ್ಲಿ 2 ಕ್ಷೇತ್ರಗಳಲ್ಲಿ ಮತದಾನ ಆಗುತ್ತೆ. ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ಸಿಕ್ಕಿಂ, ಛತ್ತೀಸ್ಗಢ, ತ್ರಿಪುರಾ, ಅಂಡಮಾನ್, ಲಕ್ಷದ್ವೀಪದಲ್ಲಿ ತಲಾ 1 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ,70,665 ಮತಗಟ್ಟೆಗಳಲ್ಲಿ 14,21 ಲಕ್ಷ ಮತದಾರರು ಹಕ್ಕು ಚಲಾಯಿಸುತ್ತಾರೆ. 2019ರ ಲೋಕಸಭಾ ಮಹಾಭಾರತದ ಅಸಲಿ ಯುದ್ಧ ಇಂದಿನಿಂದ ಶುರುವಾಗ್ತಿದ್ದು ಮೇ 23ರವರೆಗೂ ತಮ್ಮ ಹಣೆ ಬರಹ ತಿಳಿಯಲು 1279 ಅಭ್ಯರ್ಥಿಗಳು ಕಾಯಬೇಕಷ್ಟೇ. ಮಂಜುನಾಥ್ HR, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.